ಸಂಕ್ರಾಂತಿಯ ಈ ವಿಶೇಷ ಕಾರ್ಯಕ್ರಮದಲ್ಲಿ ವಿಠಲ ಕೃಷ್ಣನ ಹಾಗೂ ಮಾಧವ ತೀರ್ಥರ ಅನುಗ್ರಹ ನಿಮಗೆಲ್ಲ ಆಗಬೇಕು. ಯಾಜ್ಞವಲ್ಕ್ಯರ ಪರಂಪರೆಯಿಂದ ಬಂದಿರತಕ್ಕಂಥ ಈ ಪೀಠ ಕಣ್ಣೋಪೀಠ, ಕಣ್ಣೋ ಮಹರ್ಷಿಗಳು, ಯಾಜ್ಞವಲ್ಕ್ಯ ಮಹರ್ಷಿಗಳು ಇವೆಲ್ಲರ ಹಿನ್ನೆಲೆ ಬಂದಿರತಕ್ಕಂಥ ಪೀಠ ಕಣ್ಣೋಪೀಠ. ಈ ಕಣ್ಣೋಪೀಠಕ್ಕೆ ಎಲ್ಲ ಇಡೀ ನಮ್ಮ ಭಾರತ ದೇಶದಲ್ಲಿ ನಾವೆಲ್ಲ ಸಂಚಾರ ಮಾಡಿದಾಗ ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ಯಾಜ್ಞವಲ್ಕ್ಯರ ಶುಕ್ಲ ಯಜುರ್ವೇದಿಗಳ ಅಭಿಮಾನಿಗಳು, ಆ ಸೈಡಲ್ಲಿ ಕೂಡ ಶುಕ್ಲ ಯಜುರ್ವೇದಿಗಳಿರ್ತಾರೆ. ಅವರಿಗೆ ಸ್ವಲ್ಪ ಈ ಕಡೆಯ ಸಂಪ್ರದಾಯ ಕಡಿಮೆ. ಇದೆಲ್ಲವೂ ನಾವು ಗಮನಿಸ್ತಾ ಬಂದಿದ್ದೇವೆ. ಇವತ್ತಿನ ಸಭಾ ಕಾರ್ಯಕ್ರಮದಲ್ಲಿ ಬಂದಾಗಿನಿಂದ ಇಲ್ಲಿವರೆಗೂ ಅಭಿಮಾನೈಕ ಧನಾಭಿಮಾನಿನಃ ಯಶ್ಚಂದಸ ವೃಷಭೋ ವಿಶ್ವರೂಪ ಚಂದ್ಯೋಕ್ಷೋ ದಮೃತ ತಂಬಭುವ ಸುಮೇಧೋ ಮೇಧಯ ಅಂತ ಶ್ರುತಿ ಸ್ಮೃತಿ ಪುರಾಣ. ಶ್ರುತಿ ಶ್ರವಣೇಂದ್ರಿಯ, ಸ್ಮೃತಿ ಜ್ಞಾನೇಂದ್ರಿಯ, ಪುರಾಣ ಆತ್ಮರಕ್ಷಣೆ ಹಾಗೂ ಶರೀರ ರಕ್ಷಣೆ ಮತ್ತು ನಮ್ಮ ಅನೇಕ ಸಾಧನೆಗೆ ಅನುಕೂಲವಾಗಿರ್ತಕ್ಕಂಥ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯ ಮುದೀರಯೇತ್. ವೇದವ್ಯಾಸರು 18 ಪುರಾಣಗಳನ್ನು ರಚಿಸಿ ಇವೆಲ್ಲ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಆತ್ಮರಕ್ಷಣೆಗೆ ಜ್ಞಾನೇಂದ್ರಿಯ ಮತ್ತು ಸ್ಮೃತಿ ಜ್ಞಾನ. ಜ್ಞಾನ ಅಂದ್ರೇನು? ಸ್ಮೃತಿ ಜನ್ಯ ಜ್ಞಾನ. ಸ್ಮೃತಿಯಿಂದ ಬಂದಿರತಕ್ಕಂಥದ್ದು ಏನಿರ್ತದೆ ಅದು ಜ್ಞಾನ. ಆ ಜ್ಞಾನಕ್ಕೆ ಎಷ್ಟು ಮಹತ್ವ ಇರ್ತದೆ ಅಂದರೆ ವೇದ. ಅದು ಯಾವುದೇ ವೇದ ಆಗಿರಲಿ, ಶುಕ್ಲ ಯಜುರ್ವೇದ ಆಗಲಿ, ಋಗ್ವೇದ ಆಗಲಿ, ಯಜುರ್ವೇದ ಆಗಲಿ, ಈ 4 ವೇದಗಳು ಕೂಡ ಜ್ಞಾನಕ್ಕೆ ಸ್ಫೂರಕವಾಗಿದೆ ಹೊರತಾಗಿ ಆ ಜ್ಞಾನದಿಂದ ಪುರಾಣಕ್ಕೆ ಶಕ್ತಿ ತುಂಬುತ್ತದೆ. ಅದಕ್ಕೇನೆ ಯಶ್ಚಂದಸ ವೃಷಭೋ ವಿಶ್ವರೂಪ, ಸಮಸ್ತ ಜನರಿಗೂ ವಿಶ್ವರೂಪವಾಗಿರ್ತಕ್ಕಂಥ ವೇದ, ಜ್ಞಾನೇಂದ್ರಿಯನ್ನು ತಂದು ಕೊಡ್ತಕ್ಕಂಥ ಶಕ್ತಿಯನ್ನು ತುಂಬತಕ್ಕಂಥ ವೇದ ಶುಕ್ಲ ಯಜುರ್ವೇದ. ವೇದದ ಅಭಿಮಾನಿಗಳು ನೀವೆಲ್ಲ ಇವತ್ತು ಸೇರಿದ್ದೀರಿ. ನಿನ್ನೆ ದಿವಸ ದೇವನಹಳ್ಳಿ ಹತ್ರ ಇರ್ತಕ್ಕಂಥ ತಿಮ್ಮರಾಯ ಸ್ವಾಮಿ ಸನ್ನಿಧಾನದಲ್ಲಿ ಯಾಜ್ಞವಲ್ಕ್ಯರ ಜಯಂತಿ, ಗಣಪತಿಯ ಪ್ರತಿಷ್ಠಾಪನೆ, ಗಾಯತ್ರಿ ದೇವಿಯ ಪ್ರತಿಷ್ಠಾಪನೆ, ಯಾಜ್ಞವಲ್ಕ್ಯರ ಇಷ್ಟೆಲ್ಲ ನಮ್ಮ ಜನಗಳು ವೈಭವದಿಂದ ಮಾಡಿ ನಮ್ಮನ್ನೆಲ್ಲ ಗುರುತಿಸಿದ್ದಾರೆ. ನಾವು ಇದಕ್ಕೆ ಹೇಳಬೇಕಾದಿಷ್ಟೇ, ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತ ನ್ಯಾಯೇನ ಮಾರ್ಗೇಣ ವಯಂ ಮಹಿಷಾಃ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಪ್ರಜೆಗಳೆಲ್ಲರೂ ಕೂಡ ಸುಖವಾಗಿರಲಿ, ಶಾಂತವಾಗಿರಲಿ, ನೆಮ್ಮದಿಯಿಂದ ಇರಲಿ, ಸಂತೋಷದಿಂದ ಇರಲಿ. ಇವೆಲ್ಲವೂ ಕೂಡ ನಮ್ಮ ಅಭಿಮಾನಿಗಳಿಗೆ ಸಂಪತ್ತು ಸಿಗಬೇಕು. ಏನು ಸಿಗಬೇಕು ಸಂಪತ್ತು? ನಾವೆಲ್ಲ ಇವತ್ತಿನ ದಿವಸ ಶುಕ್ಲ ಯಜುರ್ವೇದಿಗಳಾಗಿ ಇಲ್ಲೆಲ್ಲ ಸೇರಿದ್ದೇವೆ. ಇವರೆಲ್ಲರೂ ಕೂಡ ಕಣ್ಣೋ ಮಠದ ಶಿಷ್ಯರು, ಮಾಧವ ತೀರ್ಥರ ಶಿಷ್ಯರು. ಮಾಧವ ತೀರ್ಥರು ಈ ಮಠದ ಸ್ಥಾಪನೆ ಮಾಡಿದ್ದೇ ಇದಕ್ಕೋಸ್ಕರ, ಶುಕ್ಲ ಯಜುರ್ವೇದಿಗಳಿಗೋಸ್ಕರ ಅಂತಲೇ ಪೀಠ ಸ್ಥಾಪನೆ ಮಾಡಿ. ಎಲ್ಲರೂ ಅವರವರದ್ದೇ ಆದ ಒಂದು ಪೀಠ ಇರ್ತದೆ. ವ್ಯಾಸರಾಜರದ ಒಂದು ಪೀಠ ಇರ್ತದೆ, ರಾಘವೇಂದ್ರ ಸ್ವಾಮಿದು ಒಂದು ಪೀಠ ಇರ್ತದೆ, ಉತ್ತರಾದಿ ಮಠದವರು, ಅಷ್ಟಮಠದ ಎಲ್ಲರದ್ದು ಒಂದು ಪೀಠ ಇರ್ತದೆ. ಇವತ್ತಿನ ದಿವಸ ಕಣ್ಣೋ ಪೀಠ ಅಂತ ಆಗಬೇಕಾದ್ರೆ ಮಾಧವ ತೀರ್ಥರ ಕೊಡುಗೆ ನಮಗೆಲ್ಲರಿಗೂ ಶುಕ್ಲ ಯಜುರ್ವೇದಿಗಳಿಗೆ ಕೊಟ್ಟಿರ್ತಕ್ಕಂಥ ಅತ್ಯಂತ ಅಭಿಮಾನದ ಕೊಡುಗೆ ಶುಕ್ಲ ಯಜುರ್ವೇದಿಗಳಿಗೆ ಕೊಟ್ಟಿದ್ದ ಕಣ್ಣೋ ಮಠ. ಈ ಮಠದ ಇವರು 13ನೇ ಸಂಖ್ಯೆ ಹೇಳಿದರು. ನನಗೂ ಅನ್ವಯ ಆಯಿತು. ನಾನು 13ನೇವನೇ. ಶುಭ ಸಂಧೆ ಶುಭವಾಗಿರ್ತಕ್ಕಂಥ 13 ಯಾವತ್ತೂ ಕೂಡ
ಅವ್ರಿಗೆ ಅನುಮಾನಾಸ್ಪದ ಅಲ್ಲ, ಅದು ನಿಶ್ಚಿತಾರ್ಥ. ಒಳ್ಳೆಯ ಕೆಲಸ ಮಾಡ್ತದ, ಒಳ್ಳೆಯದು ತಿಳಿಸ್ತದೆ ಅನ್ನೋದು ಅದು 13ನೇ ಸಂಖ್ಯೆ. ಆದ್ದರಿಂದ ಅದರ ಬಗ್ಗೆ ಅವರು ಅಷ್ಟು ಮಹತ್ವ ಕೊಡುವ ಅವಶ್ಯಕತೆ ಇಲ್ಲ. ಇವತ್ತು ನಿಮಗೆಲ್ಲ ಇವರು ದಾನ 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 ಅಂತ ಏನೆಲ್ಲ ಹೇಳಿದರು. ಎಲ್ಲ ಮಠಗಳಿಗೂ ಎದುರಂಗಡಿ ಆಗಿರ್ತಕ್ಕಂಥ ಅಧ್ಯಕ್ಷರಿಗೆ ಬಂದು ಕೂತಿದ್ದಾರೆ. ಯಾಕಂದರೆ ಎಲ್ಲ ಮಠಗಳು ಅದನ್ನೇ ಕೇಳೋದು, ಅದು ಕೊಡ್ರಿ ಇದು ಕೊಡ್ರಿ, ನಾವು ಅದನ್ನು ಮಾಡ್ತೀವಿ ನೀವು ಇದನ್ನು ಮಾಡ್ತೀವಿ, ಅದನ್ನೇ ಕೇಳೋದು. ಭಕ್ತರ ಹತ್ರ ಕೇಳೋದು ಇನ್ನೇನು? ಭಕ್ತಿಯಿಂದ ದೇವರನ್ನು ಆರಾಧನೆ ಮಾಡಿ, ಭಕ್ತಿಯಿಂದ ಯೋಮೇ ಭಕ್ತಿಯ ಪ್ರಯಚ್ಛತಿ ಪತ್ರಂ ಪುಷ್ಪಂ ಫಲಂ ತೋಯಂ ಇದು ಹೇಳ್ತದೆ. ಇದು ಹೇಳುವಾಗ ನಾವು ಅದನ್ನು ಹೇಳ್ತೀವಿ, ಅದನ್ನು ಕೊಡ್ರಿ ಇದನ್ನು ಕೊಡ್ರಿ ಅಂತ. ಪತ್ರಂ ಪುಷ್ಪಂ ಫಲಂ ತೋಯಂ ಅಂತದ್ರಲ್ಲಿ ಅದದ್ದು ಆಕಾಶಾತ್ ಪತಿತಂ ತೋಯಂ ಯಥಾಗಚ್ಚತಿ ಸಾಗರಂ. ನಾವು ಏನು ಕೊಡಬೇಕು ಅಂತಿರ್ತೀವೋ, ಏನು ಕೊಡ್ತೀವೋ ಅದು ಸಾಗರಕ್ಕೆ ಸಮಾನವಾಗಿರ್ತದೆ. ಎತ್ತಿಲೆಷ್ಟೇ ಜಲಂ ತದ್ಯ ಪೈಕ್ಷಂ ತದ್ಯ ಪುನರ್ಜಲಂ ತದನ್ನ ಮೇರುನಾತುಲ್ಯಂ ತಜ್ಜಲಂ ಸಾಗರಂ. ಇದು ಯತಿಗಳಿಗೆ ಮಠಗಳಿಗೆ ಇರ್ತಕ್ಕಂಥ ಮಹತ್ವದ ದಾನ. ದೇಹಿ ದೇಹಿ ಜ್ಞಾನಂ ದೇಹಿ. ನಾವು ಭಗವಂತನಂತ ಕೇಳಬೇಕಾದ್ದು, ನನಗೆ ಜ್ಞಾನ ಕೊಡು, ಒಳ್ಳೆಯ ಜ್ಞಾನ ಕೊಡು. ಜ್ಞಾನದಲ್ಲಿ ಕೂಡ ಅನೇಕ ವಿಧಾನ ಜ್ಞಾನ ಇದೆ, ಅನೇಕ ವಿಧಾನ. ಕೆಟ್ಟದ್ದು ಬರ್ತದೆ. ಈಗ ತರ್ಕಶಾಸ್ತ್ರ, ವ್ಯಾಕರಣಶಾಸ್ತ್ರ, ಮೀಮಾಂಸಾಶಾಸ್ತ್ರ, ಆ ಶಾಸ್ತ್ರ ಈ ಶಾಸ್ತ್ರ ಓದಿದ್ವಿ, ರಾಷ್ಟ್ರ ಪ್ರಶಸ್ತಿ ತಗೊಂಡ್ವಿ, ಎಲ್ಲ ತಗೊಂಡ್ವಿ. ಅದು ಒಂಥರ ಜ್ಞಾನ. ಆ ಜ್ಞಾನವನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು ಒಂದು ಜ್ಞಾನ ಬರಬೇಕು. ಆ ಜ್ಞಾನ ಬರಬೇಕು. ಮೊದಲನೇದಾಗಿ ಜ್ಞಾನ ಬಂತು ನಮಗೆ. ಆ ಜ್ಞಾನ ಬಂದ ಮೇಲೆ ಆ ಜ್ಞಾನವನ್ನು ಪ್ರಸರಿಸಬೇಕು. ಆ ಜ್ಞಾನ ನಮ್ಮಲ್ಲಿ ಬರಬೇಕು. ಆ ಜ್ಞಾನ ಬಂದಾಗ ಮಾತ್ರ ಜಿಜ್ಞಾಸುಗಳಿಗೆ ಒಳ್ಳೆಯ ಅಮೃತದ ಒಂದು ವಸ್ತು ಸಿಕ್ಕಂಗಾಗ್ತದೆ. ಇವರು ಹೇಳಿದರು, ಬ್ರಾಹ್ಮಣ ಸಮಾಜದ ಬಗ್ಗೆ ನನಗೆ ಪೂರ್ವಾಶ್ರಮದಲ್ಲಿ ಗೊತ್ತಿರೋ ಅಂತ ಹೇಳಿದ್ರು. ಇದಕ್ಕೆ ಮೂಲವಾದ ಒಂದು ನಿಮಗೆ ತಿಳಿಸ್ತೇನೆ. ಮಾಸ್ಟರ್ ಹಿರಣ್ಯಯ್ಯ 1974ರಲ್ಲಿ ಸಣ್ಣ ಪ್ರಮಾಣದಲ್ಲಿ ಬ್ರಾಹ್ಮಣ ಸಮಾಜ ಸ್ಥಾಪನೆ ಮಾಡಿದರು. ಅದಕ್ಕೆ ನಾವು ನಮ್ಮ ಗುರುಗಳು ವಿಶ್ವೇಶ್ವರ ತೀರ್ಥರು ಹೋಗಿದ್ವಿ. ಅದು ನನಗೆ ಇನ್ನೂ ಜ್ಞಾಪಕ ಇದೆ. ಅದೇ ಸಮಯದಲ್ಲಿ ಶೃಂಗೇರಿ ಮಠದ ಪೀಠಾಧಿಪತಿಗಳು ಭಾರತೀಯ ತೀರ್ಥರು ಅದೇ 74ನೇ ಇಸ್ವಿಯಲ್ಲಿ ಅವರು ಶೃಂಗೇರಿ ಪೀಠಕ್ಕೆ ಆಶ್ರಮ ಸ್ವೀಕಾರ ಮಾಡಿದರು. ಇವರು ಇನ್ನೂ ಒಂದು ವಿಷಯ ಹೇಳಿದರು, ಕೋಆಪರೇಟಿವ್ ಬ್ಯಾಂಕ್ ಬಗ್ಗೆ. ನಾವು ಇವತ್ತು ಹೇಳ್ತೇವೆ, ಒಂದು ಕೋಆಪರೇಟಿವ್ ಬ್ಯಾಂಕ್ ಉದ್ಘಾಟನೆಗೆ ನಾನು ಹೋಗಿದ್ದೆ. ನಮ್ಮ ಪೇಜಾವರ ಸ್ವಾಮಿಗಳು ನನ್ನನ್ನು ಕರ್ಕೊಂಡು ಹೋಗಿದ್ದರು. ಆ ಸಮಯದಲ್ಲಿ ದೇವರಾಜ ಧರ್ಮಪತ್ನಿಯವರು ಬಂದಿದ್ದರು. ಆವಾಗ ನಾನು ಸಣ್ಣವನು, ಸ್ವಾಮಿಗಳದ್ದು ಮಂತ್ರಾಕ್ಷತೆ ಬೇಡ್ಕೊಂಡು ಹೋಗಿದ್ದೆ. ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್, ವೈ.ವಿ. ಕೇಶವಮೂರ್ತಿ, ಟಿ.ಆರ್. ಶಾಮಣ್ಣ ಇವರೆಲ್ಲರೂ ಸೇರಿ ಆ ಬ್ಯಾಂಕ್ ಉದ್ಘಾಟನೆ ಮಾಡಿದರು. ಆವಾಗ ಕೇವಲ ₹1, ₹2 ಕಾಂಟ್ರಿಬ್ಯೂಷನ್ ಮಾಡ್ತಾಯಿದ್ರು. ಗಣೇಶನ ದೊಡ್ಡ ಗಣಪತಿ ದೇವಸ್ಥಾನದ ಎದುರುಗಡೆನೇ ಒಂದು ಬಾಡಿಗೆ ತಗೊಂಡ್ರು. ಆ ಬಾಡಿಗೆಯಲ್ಲಿ ವೈ.ವಿ. ಕೇಶವಮೂರ್ತಿ ಅಷ್ಟು ವೈಭವದಿಂದ ನಮ್ಮ ಬ್ರಾಹ್ಮಣ ಸಮಾಜ ಚೆನ್ನಾಗಿರಬೇಕು, ಸ್ವಸ್ತಿ ಪ್ರಜಾ ಅಂತ ಆ ಒಂದು ಉದ್ದೇಶದಿಂದ ಬ್ರಾಹ್ಮಣ ಸಮಾಜ ಇರಲಿ ಅಂತ ಒಂದು ಕಳಕಳಿಯಿಂದ ವೈ.ವಿ. ಕೇಶವಮೂರ್ತಿಯವರು ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ ಸ್ಥಾಪನೆ ಮಾಡಿದರು. ಅದು ನನಗೆ ಗಮನಕ್ಕಿದೆ. ಆ ಸಮಯದಲ್ಲಿ ಕೂಡ ನಾನು ಅದನ್ನು ಇಷ್ಟೆಲ್ಲ ಗಮನಿಸಿದರೆ ಬಂದೆ. ಆದರೆ ಎಲ್ಲ ಬ್ಯಾಂಕು ಏನಾದರೂ ಕೂಡ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ ಏನೂ ಆಗಲಿಲ್ಲ. ಅದು ಒಂದು ಬ್ರಾಹ್ಮಣರಿಗೆ ಮಾರ್ಗದರ್ಶನವಾಗಿಯೇ ಉಳಿತು. ಮರ್ಜಾದರೂ ಕೂಡ ಯಾರದು ಏನು ಬ್ರಾಹ್ಮಣರು ಬಿಟ್ಟು ಎಲ್ಲಿಯೂ ಹೋಗಲಿಲ್ಲ. ಅದು ಸದುದ್ದೇಶ ಅಂತ. ಉದ್ದೇಶ ಒಳ್ಳೆಯದಿತ್ತು ಅಂದರೆ ಭಗವಂತ ಫಲ ಕೊಟ್ಟೇ ಕೊಡ್ತಾನೆ. ಆದ್ದರಿಂದ ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯಂ. ಇವತ್ತು ನಾವು ದಾನ ಕೇಳ್ತೀವಿ, ಸೈಟ್ ಕೊಡ್ರಿ, ಮಕ್ಕಳಿಲ್ಲ, ಅವರಿಲ್ಲ, ಅದು ನಮಗೆ ಅಡ್ವಾಂಟೇಜ್ ಅಲ್ಲ. ಅದು ಆ ಅಡ್ವಾಂಟೇಜ್ ನಾವು ಅದನ್ನು ಉಪಯೋಗಿಸಿಕೊಳ್ಳೋದಲ್ಲ. ಮುಂದೆ ಏನು ಮಾಡ್ತೀವಿ? ದಾನ ಅಂದರೆ ದಾನೆ ದಾನೆ ಅಂದ್ರೇನು? ಧಾತುವಿನ ಅರ್ಥ ಏನು? ಒಂದು ಕಡೆಯಿಂದ ತಗೊಂಡು ಇನ್ನೊಬ್ಬನಿಗೆ ಕೊಡಬೇಕಾದ್ರೆ ಋಣಶ್ಚ ಅಪನಯನಾಯ ಋಣಂ ಕ್ರಿಯೆಗೆ
ತದ್ ಋಣಾಋಣಂ. ನಾವು ಏನಾದರೂ ಋಣ ತೀರಿಸಬೇಕು. ನಮ್ಮ ಒಂದು ಈಗ ಬಂದಿರತಕ್ಕಂಥ ಏನೇನು ನಮ್ಮ ಹಿಂದಿನ ಒಂದು ಹಿನ್ನೆಲೆ ಏನು ಮಾಡಿರ್ತೀವೋ ಗೊತ್ತಿಲ್ಲ. ನಾವು ಯಾವ್ದು ಏನೇನು ಮಾಡಿ ಈ ಅವಸ್ಥೆಯಲ್ಲಿ ಬಂದಿರ್ತೇವೋ ಅನ್ನೋ ನಮಗೇ ಗೊತ್ತಿಲ್ಲ, ಮರ್ತೋಗ್ಬಿಟ್ಟಿರ್ತದೆ. ಅಷ್ಟೆಲ್ಲ ಸರ್ಕಸ್ ಮಾಡಿ ಈ ಥರ ಮಾಡಿರ್ತೇವೆ. ಇದು ಋಣ. ಈ ಋಣ ಹೋಗಬೇಕಾದ್ರೆ ನಾವು ಇನ್ನೊಬ್ಬರಿಗೆ ಕೊಡಲೇಬೇಕು. ಅದು ಸತ್ಪಾತ್ರರಿಗೆ. ದಾನಂ ಧ್ರುವಂ ಫಲತೆ ಪಾತ್ರ ಗುಣಾನುಕೂಲ್ಯಂ. ಆ ಗುಣಗಳನ್ನು ಹೊಂದಿರತಕ್ಕಂಥ ದಾನ ತಗೊಳ್ತಕ್ಕಂಥ ಕೆಪಾಸಿಟಿ ಇದೆ. ಆ ದಾನ ತಗೊಂಡ ಮೇಲೆ ಅದನ್ನು ಬಳಸೋದು ಹೇಗೆ ಅನ್ನೋದು ತಿಳಿದಿರ್ಬೇಕು. ಪಾಪ ಅವರು ದಾನ ಕೊಟ್ಟಿರ್ತಾರೆ, ಅವರಿಗೆ ಅಸಹಾಯಕತೆ ಆಗಿಬಿಟ್ಟಿರ್ತದೆ. ಶ್ರದ್ಧೆಯ ಅಶ್ರದ್ಧೆಯ ಶ್ರೀಯ ಪ್ರಿಯ ಸಂವಿಧ ಶ್ರದ್ಧೆ ಇರ್ತದೆ ದಾನ ಮಾಡಬೇಕು ಅನ್ನೋದು. ಆಗ ಅದು ಯಾವಾಗ ಬರ್ತದೆ? ಅಸಹಾಯಕತೆ ಬಂದಾಗ. ಎಲ್ಲ ಆಯಿತು, ವಯಸ್ಸಾಯಿತು, ಮಕ್ಕಳಾಗಿಲ್ಲ, ಅದಾಗಿಲ್ಲ, ಇದಾಗಿಲ್ಲ, ನಾನೇನು ಮಾಡಿ ಹಾಗೆ ಹೀಗೆ ಅಂತ ಆಮೇಲೆ ಶ್ರದ್ಧೆ ಬರ್ತದೆ. ಅದು ವಿವಿಧ ಸಾಂಸಾರಿಕ ದುಃಖ ದರ್ಶನ ಆಗ್ತದೆ. ಕೊಡಬೇಕು ಅಂತ ಬುದ್ಧಿ ಬರಬೇಕಾದ್ರೆ ನಮ್ಮಲ್ಲಿ ಆಗಿರ್ತಕ್ಕಂಥ ವಿವಿಧ ಸಾಂಸಾರಿಕ ದುಃಖ ದರ್ಶನ ಆಗಿಬಿಟ್ಟಿರ್ತದೆ. ಆವಾಗ ನಾವು ಅಸಹಾಯಕತರಾಗಿದ್ದೇವೆ. ಆವಾಗ ಶ್ರದ್ಧೆ ಬರ್ತದೆ. ಆ ಶ್ರದ್ಧೆ ಬಂದಾಗ ಅವಾಗಲೂ ಜ್ಞಾನ ಬೇಕು ನಮಗೆ. ಹೇಗೇಗೋ ಕೊಟ್ಟರೆ ಅದು ಹೇಗೇಗೋ ಆಗೋಗ್ತದೆ. ಅದು ಋಣಸ್ಯಾಪನಾಯ ಋಣಂ ಪ್ರೇತದ ನಿಮ್ಮ ಋಣ ತೀರಲ್ಲ. ಅದು ನಿಮ್ಮ ಋಣ ತೀರಬೇಕಾದ್ರೆ ಸತ್ಪಾತ್ರರಿಗೆ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯಂ. ನೀವು ಕೊಟ್ಟಿದ್ದು ನಿಜವಾಗ್ಲೂ ಅದು ನಮಗೆ ಸಾರ್ಥಕ ಆಗಿರಬೇಕು. ಅವರು ಅದನ್ನು ಸಾರ್ಥಕಪಡಿಸಿರಬೇಕು. ಅಂತಹ ದಾನ ಆಗಿರಬೇಕು. ಏಕದಾ ನೈಮಿಷಾರಣ್ಯ ಋಷಯ ಶೌನಕಾದಯ ಅಪ್ರಚ್ಯ ಮುನಿಯಂತರ್ವೇ ಸೂತಂ ಪೌರಾಣಿಕಂ ಕಲು ಅಂತ ಎಲ್ಲ ಪುರಾಣಗಳಲ್ಲಿ ಕೂಡ ಏಕದಾ ಹಿಂದೆ ಆಗಿ ಹೋಗಿತ್ತದು. ಇವಾಗ ಆಗೋದು ಬೇಡ. ಕದಾಚಿತ್ ಯಾವಾಗೋ ಒಮ್ಮೆ ಆಗಿರ್ತದೆ. ಆದರೆ ಆ ಪುರಾಣದ ಮಹತ್ವ ನಾವು ಕೇಳಿದ ಮೇಲೆ ಆಗೋದು ಬೇಡ. ಏಕದ ಅನ್ನೋ ಪದಕ್ಕೆ ಎಷ್ಟು ಅರ್ಥ ಇದೆ. ಕದಾಚಿತ್ ಯಾವಾಗೋ ಆಗೋಗಿದ್ದನ್ನ ಗತಂ ನ ಚಿಂತೆ ಅದನ್ನು ಬಿಟ್ಬಿಡ್ಬೇಕು. ಈಗ ನಾವು ಪುರಾಣ ಕೇಳ್ತೀವಲ್ಲ, ಶಾಸ್ತ್ರ ಕೇಳ್ತೀವಲ್ಲ, ಧ್ರುವರಾಜನ್ನು ಕೇಳ್ತೇವೆ. ಧ್ರುವರಾಜ ಯಾರು? ಒಬ್ಬ ಬಡ ಬ್ರಾಹ್ಮಣ. ಅವನು ಸಣ್ಣವನಿರುವಾಗ ದೊಡ್ಡ ತಪಸ್ಸು ಮಾಡಬೇಕಂತ ಹೋದವರು. ಆದರೆ ಅಲ್ಲಿ ಏನಾಯಿತು? ಯಾರೋ ಒಬ್ಬರು ದೊಡ್ಡ ಶ್ರೀಮಂತ ಕುದುರೆ ಮೇಲೆ ಬಂದಿದ್ದ, ಬಂಗಾರ ವೈಡೂರ್ಯ ಹಾಕೊಂಡಿದ್ದ. ನಾನು ಇದರಂಗೆ ಯಾಕೆ ಆಗಬಾರ್ದಾಗಿತ್ತು ಅಂತ ಕೇಳಿಬಿಟ್ಟ. ತಪಸ್ಸು ಮಾಡಲಿಕ್ಕೆ ಹೋದವನು ಅದನ್ನು ಕೇಳಿದ. ಆ ತಪಸ್ಸಿನ ಮಹಿಮೆ ಎಷ್ಟಿತ್ತು ಅಂದರೆ ತಥಾಸ್ತು ಅಂದುಬಿಟ್ರು. ಅವನು ಧ್ರುವ ರಾಜ ಆದ, ದೊಡ್ಡ ರಾಜ ಆದ. ದೊಡ್ಡ ರಾಜ ಹೇಗಾದ? ಸುರುಚಿ ಅಂತ ಒಬ್ಬ. ಆ ಸುನೀತಿಯ ಮಗನೇ ಧ್ರುವ. ಸುನೀತಿ ಮಗ ಇನ್ನೊಬ್ಬಳಿದ್ದ. ಅವನು ತಾಯಿ ಮಲತಾಯಿಯಾಗಿತ್ತು. ತನ್ನ ಮಗ ರಾಜ ಆಗಬೇಕು, ಇವನಿಗೆ ರಾಜಪಟ್ಟ ಸಿಗಬಾರದು ಅನ್ನೋದಕ್ಕೆ ಅವನ ತಂದೆಯ ತೊಡೆ ಮೇಲೆ ಕೂರಿಸೋದನ್ನು ತಪ್ಪಿಸಿ ಅವನಿಗೆ ರಾಜ್ಯಪಟ್ಟ ಆಗಬೇಕು ಅಂತ ಕೂರಿಸಿಕೊಂಡು ಆವಾಗ ತಾಯಿ ಆದಕ್ಕೆ ಧ್ರುವನಿಗೆ, ಮಗ ನೀನೇನು ಚಿಂತೆ ಮಾಡಬೇಡ, ನೀನು ಕಾಡಿಗೆ ಹೋಗು, ಕಾಡಲ್ಲಿ ತಪಸ್ಸು ಮಾಡು, ಆ ತಪಸ್ಸಿನ ಫಲ ನಿಮಗೆ ಸಿಗ್ತದೆ ಅಂತ ಹೇಳಿದಾಗ ಕಾಡಿಗೆ ತಾಯಿಯ ಮಾತಿಗೆ ಮಾತೃದೇವೋಭವ ಅಂತ ಮಾತೃ ಶಕ್ತಿಗೆ ಆ ಶಕ್ತಿ ಎಷ್ಟಿದೆ ಎಂಬುದು ಧ್ರುವರಾಜ ತೋರಿಸಿಕೊಟ್ಟಿದ್ದಾರೆ. ಕಾಡಿಗೆ ಹೋದ. ನಾರದರು ಬಂದರು. ಏನೋ ನೀನು ದೊಡ್ಡ ರಾಜನ ಮಗ ಆಗಿ ನೀನು ಕಾಡಿಗೆ ಬಂದಿದ್ದೀಯಲ್ಲ, ನೀನು ಆರಾಮಾಗಿ ನಿನ್ನ ತಮ್ಮ ಸುಖ ಆಗಿದ್ದಾನೆ, ನೀನು ಯಾಕೆ ಕಾಡಿಗೆ ಹೋಗಿ ದುಃಖ ಪಡಿದೆ? ತಾಯಿಯ ಮಾತು, ನನಗೆ ಅದೆಲ್ಲ ಬೇಕಾಗಿಲ್ಲ, ನಾನು ಕಾಡಿಗೆ ಹೋಗಿ ತಪಸ್ಸು ಮಾಡ್ತೇನೆ. ಆ ತಪಸ್ಸಿನ ಫಲ ಅವನಿಗೆ ರಾಜ್ಯ ಬ್ರಾಹ್ಮಣ ಬಡವನಾಗಿದ್ದಾಗ ಧ್ರುವನಾಗಿ ರಾಜ್ಯನಾದಾಗ ಮತ್ತೆ ತಪಸ್ಸಿಗೆ ಹೋದ. ಮತ್ತೆ ತಪಸ್ಸಿಗೆ ಹೋಗಿ ಪ್ರಹ್ಲಾದನ. ಇದು ನಮ್ಮ ತಪಸ್ಸಿನ ನಮ್ಮ ಒಂದು ವೈಚಾರಿಕತೆಯ ಒಂದು ಹಿನ್ನೆಲೆ. ಏಕದಾ ನೈಮಿಷಾರಣ್ಯ ಋಷಿ ಶೌನಕಾದಯ ಪಪೃಶ್ಚ ಮುನಿ ಅಂತಂದರೆ ಅಂತಹ ಕದಾಚಿತ್ತಿನಲ್ಲಿ ಆಗಿರ್ತಕ್ಕಂಥ ಪುರಾಣಗಳನ್ನು ನಾವು ಶ್ರವಣ ಮಾಡಬೇಕು. ಅದು ಶ್ರವಣ, ನಿಧಿಧ್ಯಾಸನ. ಅದನ್ನು ನಾವು ಅಭಿಮಾನಿಕ ಧನಾಭಿಮಾನಿಗಳಾಗಿ ಅದಕ್ಕೆ ನಾವು ನಿಧಿಯನ್ನಾಗಿಟ್ಟುಕೋಬೇಕು.
ಆಸನ, ಅದರಲ್ಲಿ ನಾವು ಸ್ಥಾಪಯಾಮಿ ಪೂಜೆಯಾಮಿ ಅಂತೇಳಿ ಸ್ಥಾಪನೆ ಮಾಡಿ, ಆವಾಗ ಶ್ರವಣೇಂದ್ರಿಯ ಜ್ಞಾನೇಂದ್ರಿಯಕ್ಕೆ ಶಕ್ತಿ ಬರ್ತದೆ. ಆ ಶಕ್ತಿಯಿಂದ ನಾವು ಏನು ಮಾಡಲಿಕ್ಕೆ ಸಾಧ್ಯವೋ ಅದನ್ನು ಮಾಡಿ ದಾನ ಕೊಡೋದು, ತಗೊಳ್ಳೋದು, ಮಾಡೋದು, ಬಿಡೋದು ಹೇಗೆ ಅನ್ನೋದನ್ನು ಅದು ತಿಳಿಸಿಕೊಡ್ತದೆ, ನಾವಲ್ಲ ತಿಳಿಸಿಕೊಡೋದು. ಹಾಗಾಗಿ ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತ ನ್ಯಾಯೇನ ಮಾರ್ಗೇನ ಮಹಿಮಹಿಷಃ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ಲೋಕ ಸಮಸ್ತ ಸುಖಿನೋ ಭವಂತು. ಇಂತಹ ಪುರಾಣ ಕಥೆಗಳಿಂದ ಬ್ರಾಹ್ಮಣರ ಮುಖೇನ ಬಂದಿರತಕ್ಕಂಥದ್ದು ಸಮಸ್ತ ಬ್ರಾಹ್ಮಣ ಜನರಿಗೆ ಒಳ್ಳೆಯದಾಗಲಿ, ಸ್ವಸ್ತಿಯಾಗಲಿ. ಅವರು ಯಾರಾದರೂ ಆಶೀರ್ವಾದ ಮಾಡಿದರೆ ಅವರಿಗೆ ಒಳ್ಳೆಯದಾಗಲಿ. ಹೀಗೆ ಇದರದ ಒಂದು ಪುರಾಣದ ಒಂದು ಶಕ್ತಿ. ಶ್ರುತಿ ಸ್ಮೃತಿ ಪುರಾಣ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯ ಅಂತ ಇದು ಧ್ರುವರಾಜನು. ದಾನಂ ಧ್ರುವಂ ಫಲತಿ ಪಾತ್ರಜ್ಞ ಯಶ್ಚಂದಸ ಮೃಷಭೋ ವಿಶ್ವರೂಪ ಪರಮಾತ್ಮ ತಶ್ಚಕ್ಷು ದೇವಹೀತಂ ಪುರಸ್ತಾತ್ ಬ್ರಹ್ಮಚರ ಪಶ್ಯೇಮ ಶರದ ಸುತಂ ಜೀವ್ಯಂ. ಎದುರುಗಡೆ ನಿಂತು ನೋಡ್ತಿರ್ತಾನೆ, ಆದರೆ ನಮ್ಮ ಕಣ್ಣಿಗೆ ಕಾಣಲ್ಲ. ನಾವು ಕುರುಡರಾಗಿಟ್ಟಿರ್ತೀವಿ, ಅವನು ನಮ್ಮನ್ನು ನೋಡ್ತಾ ಇರ್ತಾನೆ. ಏನು ಮಾಡ್ತಾ ಇದ್ವಿ, ಇವತ್ತು ಏನು ನಡೀತಾ ಇದೆ, ಏನಾಯಿತು, ಇದೆಲ್ಲವೂ ಕೂಡ ನೋಡ್ತಕ್ಕಂಥದ್ದು ಚಕ್ಷುರ ಇಂದ್ರಿಯಕ್ಕೆ ಇರ್ತದೆ. ದಶ್ಚಕ್ಷು ದೇವಹೀತಂ ಪುರಸ್ತಾತ್ ನಮ್ಮ ಎದುರುಗಡೆನೇ ಇರ್ತದೆ, ನಮಗೆ ಗೊತ್ತಿರಲ್ಲ. ಹೀಗಾಗಿ ಇವತ್ತಿನ ದಿವಸ ನಾವು ಅನೇಕ ವಿಷಯಗಳನ್ನು ಇಲ್ಲಿ ಸಾಧಕರಿಗೆ, ಸಾಮಾನ್ಯ ಸಾಧಕರಲ್ಲ, ಅವರು ಏನೆಲ್ಲ ಮಾಡಿದ್ದಾರೆ ಎಂಬುದು ಹೇಳಿ ದಂಪತಿಗಳಿಗೆ ಜಾಯಾಶ್ಚ ಪ್ರತಿಷ್ಠ ದಂಪತಿ. ಅವರು ಹುಟ್ಟಿದಾಗಲಿಂದಲೂ ಬ್ರಹ್ಮಲಿಖಿತವಾಗಿರ್ತದೆ ದಂಪತಿಗಳು. ಅವರಿಗೂ ಗೊತ್ತಿರಲ್ಲ, ಇವರಿಗೂ ಗೊತ್ತಿರಲ್ಲ, ದಂಪತಿಗಳಾಗ್ತಾರೆ. ಶ್ರೀಶ್ಚ ಇತಿ ಲಕ್ಷ್ಮಿ ಸಪತ್ನ್ಯಾ ಅಹೋರಾತ್ರಿ ಪಾರ್ಶ್ವೇ ನಕ್ಷತ್ರಾಣಿ ರೂಪಮಶ್ವಿನೋ ವ್ಯಾಪ್ತಂ ವಿಷ್ಣುಂ ಈಶಾನ ಅಹಂ ಈಶಾನ. ಅವರು ಅರುಂಧತಿ ದೇವಿನೂ ಆಗಿರ್ತಾರೆ, ಅಶ್ವಿನಿ ದೇವತೆಗಳು ಆಗ್ತಾರೆ. ಪ್ರತಿಯೊಂದರೂ ಕೂಡ ಲಕ್ಷ್ಮೀ ನಾರಾಯಣ ಸಾನ್ನಿಧ್ಯ ಅವರಲ್ಲಿರ್ತಾರೆ. ಶ್ರೀಷ್ಠ ಇತಿ ಲಕ್ಷ್ಮಿ. ಆದ್ದರಿಂದ ಅಂಥ ಸಾಧನೆ ಮಾಡಿರ್ತಕ್ಕಂಥವರಿಗೆ ಇವತ್ತಿನ ದಿವಸ ಅದು ಒಂದು ಅತ್ಯುತ್ತಮವಾದ ಈ ಸಭೆ ನಡೆಸಿಕೊಟ್ಟಿದೆ, ನಮಗೆ ಬಹಳ ಸಂತೋಷ. ಹಾಗೆ ವಿದ್ಯಾರ್ಥಿಗಳಿಗೆ ಅಂದ್ರೇನು, ಅವರು ನಮಗೆ ಏನು ಕೊಟ್ಟಿರ್ತಾರೋ, ಏನು ಬಿಟ್ಟಿರ್ತಾರೋ, ನಾವೇನು ತೊಗೊಂಡಿರ್ತಾರೋ, ಸರ್ಟಿಫಿಕೇಟ್ ಏನಿರ್ತದೋ ಅದು ಬೇರೆ ವಿಚಾರ. ಆದರೆ ಆ ವಿದ್ಯಾರ್ಥಿಗಳಲ್ಲಿ ಏನಿರಬೇಕು ಅದು ಇರಬೇಕು, ಏನಿರಬಾರ್ದು ಅದು ಇರಬಾರ್ದು. ಸುಖಾರ್ಥೈತೆ ಚೇತ್ ವಿದ್ಯಾ, ವಿದ್ಯಾರ್ಥೈತೆ ಚೇತ್ ಸುಖ. ಸುಖಾರ್ಥಿನ ಕುತೋ ವಿದ್ಯಾ, ಕುತೋ ವಿದ್ಯಾರ್ಥಿನ ಸುಖ. ಆ ವಿದ್ಯಾರ್ಥಿಗಳಿಗೆ ಹೇಳ್ತಕ್ಕಂಥ ಮಾತು, ನಮಗೆ ಸುಖ ಬೇಕು, ಆದರೆ ಯಾವ ಸುಖ ಬೇಕು? ಜ್ಞಾನ. ಆಚಾರ್ಯ ಪಾದಮಾದತ್ಯ ಪಾದಂ ಶಿಷ್ಯ ಸುಮೇಧೆಯ. ಗುರುಗಳು ವಿದ್ಯಾಭ್ಯಾಸದಲ್ಲಿ ಏನು ನಮಗೆ ಮಾರ್ಗದರ್ಶನ ಕೊಟ್ಟಿರ್ತಾರೋ ಅದನ್ನು ನಾವು ಮನನೆ ಮಾಡಿಕೊಂಡು ಅದರಂತೆ ನಡಿಬೇಕು. ಆ ವಿದ್ಯಾರ್ಥಿಗಳು ಅದರಂತೆ ಇರಬೇಕು. ಈಗ ಇಷ್ಟಕ್ಕೆ ಮಾತ್ರ ಮುಗಿಲಿಲ್ಲ. ವಿದ್ಯೆ ದದಾತಿ ವಿನಯ, ವಿನಯ ದಾತಿ ಪಾತ್ರ. ಆ ವಿದ್ಯೆ ಎಂಥದ್ದು ಅಂದರೆ ವಿನಯ ತಂದು ಕೊಡ್ತಕ್ಕಂಥ ವಿನಯ. ವಿದ್ಯಾ ದದಾತಿ ವಿನಯ. ಆ ವಿನಯ ಇಲ್ಲ ಅಂತಾದರೆ ಆ ವಿದ್ಯೆಗೆ ಬೆಲೆ ಇರಲ್ಲ. ವಿನಯ ಬರಬೇಕು. ಆ ವಿನಯ ಇತ್ತು ಅಂದರೆ ಆ ವಿದ್ಯೆಗೆ ಅಷ್ಟು ಮಹತ್ವ ಇರ್ತದೆ. ವಿನಯ ಅತಿ ಪಾತ್ರತ. ಆ ವಿನಯ ಇತ್ತು ಅಂದರೆ ಒಳ್ಳೆ ಸಮಾಜದಲ್ಲಿ ಒಳ್ಳೆಯ ಒಂದು ಶ್ರೇಷ್ಠ ವ್ಯಕ್ತಿ ಆಗ್ತಾನೆ. ಅದರಿಂದ ಏನೆಲ್ಲ ಸಾಧನೆ ಮಾಡಲಿಕ್ಕುಂಟು, ಎಷ್ಟೆಲ್ಲ ಹೆಸರುವಾಸಿ ಆಗಬೇಕು, ಸಮಾಜದಲ್ಲಿ ಏನೆಲ್ಲ ಒಳ್ಳೆ ಕೆಲಸ ಮಾಡಬೇಕು, ಇವೆಲ್ಲವೂ ಮಾಡ್ತಕ್ಕಂಥ ಶಕ್ತಿ ವಿನಯದಿಂದ ಬರ್ತದೆ. ವಿದ್ಯಾ ದದಾತಿ ವಿನಯದ ಪಾತ್ರತ್ವ ಧನ ಮಾಪ್ನೋತಿ. ಆ ಧನ ಸಾಮಾನ್ಯ ಬಂದಿರಲ್ಲ, ನಿಮ್ಮ ಸಾಂಸಾರಿಕ ಸುಖ ಅಷ್ಟು ಸುಲಭವಾಗಿ ಸಿಕ್ಕಿರಲ್ಲ. ಇಷ್ಟೆಲ್ಲ ಆದಮೇಲೆ ಆಚಾರ್ಯ ಪಾದಮಾದತ್ತೆ ಪಾದಂ ಶಿಷ್ಯ ಸ್ವಮೇಧಯ. ಕಾಲಕ್ರಮೇಣ ನಮಗೆ ಪಾಠ ಹೇಳಿಕೊಡ್ತದೆ. ಅವಾಗ ಹೀಗಿದ್ವಿ, ಈಗ ಈ ಥರ ಆಗಿದ್ದೇವೆ. ಇದು ಅನುಭವದ ಮಾತುಗಳಾದ. ಆದ್ದರಿಂದ ವಿದ್ಯಾ ದದಾತಿ ವಿನಯಂ, ವಿನಯ ದಾತಿ ಪಾತ್ರತ್ವ ಧನ ಮಾಪ್ನೋತಿ ಧನಾಧರ್ಮಂ ತಥಾ ಸುಖಂ. ನಾವು ಆ ಸುಖಕ್ಕೆ ಭಾಗಿಗಳಾಗಬೇಕಾದ್ರೆ ವಿವಿಧ ಸಾಂಸಾರಿಕ ದುಃಖ ದರ್ಶನ ಆಗಬೇಕಾಗ್ತದೆ. ವಿವಿಧ ಸಾಂಸಾರಿಕ ದುಃಖ ದರ್ಶನ ಆದ ಮೇಲೆ ವೈರಾಗ್ಯ ಬರ್ತದೆ. ಕೊಡಬೇಕು ಅಂತ ಅನ್ನಿಸ್ತದೆ. ಕೊಡುವಾಗ ನಾವು ಆಲೋಚನೆ ಮಾಡಬೇಕಾಗ್ತದೆ.
ದಾನಂ ಧ್ರುವಂ ಫಲತೆ ಪಾತ್ರ ಗುಣಾನುಕೂಲ್ಯಂ. ಇದೆಲ್ಲವೂ ಕೂಡ ವಿರಕ್ತತೆಯಿಂದ ಬರಬೇಕು. ಆಸೆ ಇಟ್ಕೊಂಡು ಬರಬಾರ್ದು. ಕೊಟ್ಟುಬಿಟ್ಟೆ, ಕೊಡಬಾರ್ದಾಗಿತ್ತು, ಅಯ್ಯೋ ನೀನು ಕೊಡಬೇಕಾಗಿತ್ತು, ಅವ್ರಿಗೆ ಕೊಟ್ಟುಬಿಟ್ಟೆ ನಾನು, ನೀ ಬಂದು ಲೇಟ್ ಆಯಿತು, ಇವೆಲ್ಲ ಬರಬಾರ್ದು. ವಿರಕ್ತತೆಗೆ ಮಹತ್ವ ಇರಲ್ಲ. ಆ ವಿರಕ್ತತೆ ಬರಬೇಕು ಅಂದರೆ ಏನಾಗಬೇಕು? ಯದಾ ವಿರಕ್ತ ಪುರುಷ ಪ್ರಜಾಯತೆ, ಅವನು ಪುರುಷನಾಗಬೇಕು, ಒಳ್ಳೆಯ ಮನುಷ್ಯನಾಗಬೇಕು. ಜ್ಞಾನ, ಕಣ್ಣು, ಕಿವಿ, ಮೂಗು, ಕಾಲು, ಕೈ ಎಲ್ಲವನ್ನು ಕೂಡ ಬಲಾಢ್ಯವಾಗಿಟ್ಟುಕೊಂಡು ಅದೆಲ್ಲವೂ ಕೂಡ ಶಕ್ತಿ ತುಂಬಿಕೊಂಡು ದಾನ ಮಾಡಬೇಕು. ಆ ದಾನ ಮಾಡಿದಾಗ ಆ ಭಾವನೆ ಬರಲ್ಲ. ಆದ್ದರಿಂದ ನಾವು ಆವಾಗ ಒಂದು ದಾಸರದ್ದು ಚಿಂತನೆ ಮಾಡಬೇಕು. ನಂದೇನಿದೆ ಇದು ನಿನ್ನದೇ ಇದೆಲ್ಲವೂ, ನಂದನ ಗೋವಿಂದ, ಹಿಂದಿನ ಜನ್ಮವು ಹೇಗಾದರಾಗಲಿ ಮುಂದೆನ್ನ ಕಾಯೋ ಮುಕುಂದ ಶ್ರೀಕೃಷ್ಣ. ಜನನ ಮರಣ ನಿಂದೆ, ಕಾಯ ಕಷ್ಟವೂ ನಿಂದೆ, ದೇಹ ಬಲವೂ ನಿಂದೆ, ಯಾತ್ರಾ ತೀರ್ಥವೂ ನಿಂದೆ, ಸರ್ವವೂ ನಿಂದಾದಮೇಲೆ ನಂದೇನಿದೆ ನಿಂದ ಅದು ನಿನಗೇ ಕೊಡ್ತೇನೆ. ಅಂದರೆ ನೀವು ಕೊಟ್ಟಿರ್ತಕ್ಕಂಥದ್ದು ಒಳ್ಳೆಯ ಕೆಲಸಕ್ಕೆ ಹೋಗ್ತದೆ. ಆದ್ದರಿಂದ ದಾನದ ಕ್ರಮ ಆಯಿತು, ವಿದ್ಯೆಯ ಕ್ರಮ ಆಯಿತು, ಸಮಾಜದ ಗಣ್ಯ ವ್ಯಕ್ತಿಗಳ ಸನ್ಮಾನ ಆಯಿತು, ಯಾಜ್ಞವಲ್ಕ್ಯರ ಜಯಂತಿ, ಸ್ಮೃತಿ, ಶ್ರುತಿ, ಸ್ಮೃತಿ, ಪುರಾಣ, ಅವರ ಒಂದು ಲಾಜಿಕ್ ಪಾಯಿಂಟು ಎಲ್ಲ ಹೇಳಿದ್ರಲ್ಲ, ಆ ಲಾಜಿಕ್ ಶುರುವಾಗಿದ್ದೆ ಯಾಜ್ಞವಲ್ಕ್ಯರಿಂದ. ಯಾಜ್ಞವಲ್ಕ್ಯರದ್ದು ಅದು ಬಹಳಷ್ಟಿದೆ. ದೇಶದ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸಸಿರಾದ ಸನ್ನಿವಿಷ್ಟ, ಅವರು ಸೂರ್ಯನನ್ನೇ ತಪಸ್ಸು ಮಾಡಿ, ಸೂರ್ಯನ ಎಂತಹ ಕಿರಣ, ಆ ಕಿರಣ ಸಹಿಸಲಿಕ್ಕಾಗದೆ ತನ್ನ ಧರ್ಮಪತ್ನಿ ಛಾಯಾದೇವತೆಗೆ ಅದೇ ರೀತಿಯ ಆಕಾರ ಸೃಷ್ಟಿ ಮಾಡಿ ಛಾಯಾದೇವತೆಗೆ ಸೂರ್ಯನನ್ನು ಪತ್ನಿಯನ್ನಾಗಿ ಮಾಡಿ ಆ ಪತ್ನಿ ಸರಿದಳು ಅಂತ ತಪಸ್ಸಿರ್ತಕ್ಕಂಥ ಅಂಥ ಕಠೋರವಾದ ಕಿರಣ ಇರ್ತಕ್ಕಂಥ ಸೂರ್ಯನನ್ನು ಕುರಿತು ತಪಸ್ಸು ಮಾಡಿರ್ತಕ್ಕಂಥ ಯಾಜ್ಞವಲ್ಕ್ಯರು ಈ ವೇದಕ್ಕಾಗಿ, ಈ ವೇದ ಬಂದಿದ್ದರಿಂದ ನಾವು ಇವತ್ತಿನ ದಿವಸ ನಮ್ಮ ಹಿರಿಯರಿಂದ ಹಿಡಿದು ಇಲ್ಲಿಯವರೆಗೂ ಜನ್ಯ ಜನಕ ಭಾವ, ತತ್ಯ ಜನಕತ್ವ, ನಮ್ಮ ತಾತ, ಮುತ್ತಾತ, ಆ ತಾತ, ಈ ತಾತ, ಎಲ್ಲ ತಾತ ಕೊಟ್ಟೋಗಿರೋದನ್ನು ನಾವು ಇವತ್ತಿನ ಆ ಜನ್ಯ ಜನಕ ಭಾವ ಇಟ್ಟುಕೊಂಡು ನಾವು ಇವತ್ತು ಇಂಥ ಸಮಾರಂಭಗಳನ್ನು ಮಾಡ್ತಾ ಇದ್ದೇವೆ. ಹೇಗೆ ಒಂದು ಮಡಿಕೆ ತಯಾರು ಮಾಡಬೇಕಾದ್ರೆ ಮಣ್ಣು ಕಲಿಸಿ ಗುಂಡುಕು ಮಾಡಿಡೋದಲ್ಲ, ಆ ಮಣ್ಣಿನ ಹದ ಹೇಗಿದೆ ಅಂತ ತಿಳುವಳಿಕೆ ಇರತಕ್ಕಂಥ ಕುಲಾಲ ಬೇಕು. ಅದನ್ನು ಅವನಿಗೆ ಆ ಜ್ಞಾನ ಇರಬೇಕು. ಈ ಮಣ್ಣು ಸರಿ ಇದೆ, ಇದು ಮಡಿಕೆ ಮಾಡಲಿಕ್ಕೆ ಕರೆಕ್ಟ್ ಅಂಥೇಳಿ ಅದನ್ನು ಆಯ್ಕೆ ಮಾಡಿ, ಅದನ್ನು ಹದ ಮಾಡಿ, ಆಮೇಲೆ ಮಡಿಕೆ ಮಾಡಲಿಕ್ಕೆ ಏನೆಲ್ಲ ಬೇಕು ಆ ಮಡಿಕೆ ಮಾಡಿ, ಆ ನೀರು ತುಂಬಲಿಕ್ಕೆ ಆ ನೀರು ಅದರಲ್ಲಿ ತುಂಬಿ ಭದ್ರವಾಗಿರಬೇಕು ಮಡಿಕೆ. ಅಷ್ಟು ಕಂಪ್ಲೀಟ್ ಒಳ್ಳೆ ಸ್ಟಡಿ ಮಾಡಿ ಮಡಿಕೆ ಮಾಡಿರ್ತಾರೆ. ಜೀವನ ಗ್ರಹಣೆ ನಮ್ರ ಗೃಹೀತ್ವಾಚ ಪುನರುನ್ನತ. ಆ ಮಡಿಕೆ ಹೇಗಿರ್ತದೆ ಅಂದರೆ ಅದು ನೀರು ತುಂಬುವಾಗ ಹಗ್ಗದಿಂದ ಎಷ್ಟೆಲ್ಲ ಆಗಬೇಕು ಕೆಲಸ. ಬಾವಿಯಲ್ಲಿ ನೀರಿರ್ತದೆ, ಒಂದು ಗಿರಿಕಿಗೆ ಬೇಕು, ಅದಕ್ಕೊಬ್ಬ ಮನುಷ್ಯ ಹಗ್ಗ ಕಟ್ಟಿ ಅದನ್ನು ಬಿಡಬೇಕು. ಬಿಡುವಾಗ ಅದು ಸೀದಾ ಹಾಗೆ ಹೋಗಿರ್ತದೆ. ಅದು ನೀರು ನೋಡಿದ ತಕ್ಷಣ ಬಗ್ಗಿಬಿಡ್ತದೆ. ಆ ನೀರಿಗೆ ಜಲಕ್ಕೆ ಭಗವದ್ಗೀತಾ ಕಿಂಚಿದೀತ ಗಂಗಾ ಜಲ ಲವಕಣಿಕಾಪೀತ, ಗಂಗೆಗೆ ಅಷ್ಟು ಮಹತ್ವ ಇರ್ತದೆ. ಅದನ್ನು ಬಗ್ಗಿಸಿಬಿಡ್ತದೆ. ಎಷ್ಟು ದೊಡ್ಡ ಭಾರವನ್ನೇ ಆಗಲಿ ಅದನ್ನು ಬಗ್ಗಿಸಿ ಅದಕ್ಕೆ ತುಂಬಿಸಿ ಜ್ಞಾನ ಕೊಟ್ಟು ಅದನ್ನು ಮೇಲೆ ಬರುವ ಹಾಗೆ ಮಾಡ್ತದೆ ಗಂಗೆ. ಆ ಭಗವದ್ಗೀತೆಗೂ ಅಷ್ಟು ಸಾಮರ್ಥ್ಯ ಇದೆ. ಆ ಗಂಗಾ ಜಲ ಲವಕಣಿಕಾಪೀತ, ಒಂದು ಹನಿ ನೀರು ಕುಡಿದ್ರು ಸಾಕು. ಆದ್ದರಿಂದ ನಮ್ಮ ಜ್ಞಾನ ಅಂಥ ಜ್ಞಾನ ಆಗಬೇಕು, ಅಂಥ ಧ್ಯೇಯೋದ್ದೇಶ ಇರಬೇಕು. ಅದನ್ನು ನಮಗೆ ಯಾಜ್ಞವಲ್ಕ್ಯರು ವೇದದ ಮೂಲಕ ತಿಳಿಸಿಕೊಟ್ಟಿದ್ದಾರೆ. ಅವರನ್ನು ಸ್ಮರಣೆ ಮಾಡುವ ದಿವಸ ಇದು. ಅದನ್ನೆಲ್ಲ ಇಷ್ಟು ಚೆಂದ ನೀವು ಮಾಡಿದ್ದೀರಿ. ಇವರು ನಮ್ಮ ವಿಷಯ ಬಗ್ಗೆ ಅನೇಕ ಪೂರ್ವಾಶ್ರಮದಾಯಿತು. ನಾವು ಪೇಜಾವರ ಸ್ವಾಮಿಯವರ ಅಪ್ಪಟ ಶಿಷ್ಯರು. ಅದಕ್ಕೆ ನಾವು ತಪಸ್ವಾಧ್ಯಾಯ ಶುಶ್ರೂಷ ಕೃಷ್ಣ ಪೂಜಾ ರಥಮುನಿ ವಿಶ್ವೇಶ್ವರದ ಮುಂದೆ ಪರಿವ್ರಾಜಕರು ಪಲಿಮಾರ ಸ್ವಾಮಿಯವರು ವಿದ್ಯಾಮಾನ್ಯರು ವಿಶ್ವೇಶ್ವರ. ಅವರು ನಮ್ಮನ್ನು 72ನೇ ಇಸ್ವಿಯಲ್ಲಿ ನಮ್ಮನ್ನು ಗುರುತಿಸಿ ರಾಯಚೂರಿನಿಂದ ಕರ್ಕೊಂಬಂದು ಪೂರ್ಣ ಪ್ರಜ್ಞೆ ವಿದ್ಯಾಪೀಠದಲ್ಲಿ ಅಧ್ಯಯನ ಮಾಡಿಸಿ
ಅವರು ಒಂದು ತಿಂಗಳ ಕಣ್ಣುಮರೆ ಆಗುವಾಗ ನನಗೆ ಆಶ್ರಮ ಕೊಟ್ಟಿದ್ದು ನೋಡಿ ಕಣ್ಮರೆ. ನನಗೆ ಆಶ್ರಮ ಆಗಬೇಕು ಅನ್ನೋದೇ ಅವ್ರ ಸಂಕಲ್ಪ ಇತ್ತು. ಅದು ಆಗಿನಿಂದ ಕಾಯ್ತಾ ಇತ್ತು ಈ ಆಶ್ರಮದ ಸಂಕಲ್ಪ. ಕೊನೆ ಗಳಿಗೆಯಲ್ಲಿ ಅವರು ನನ್ನನ್ನು ಕರೆದು ಆಶೀರ್ವಾದ ಮಾಡಿ ಹೋದರು. ಆ ಹೋಗಿ ನನಗೆ ಆಶೀರ್ವಾದ ಮಾಡಿ ಒಂದು ವಾರದಲ್ಲೇ ಆ ತಪಸ್ಸಿನ ಮಹತ್ವ ನಮ್ಮ ಮಠಕ್ಕೆ, ಕಣ್ವ ಪೀಠಕ್ಕೆ, ಕಣ್ವ ಮಠಾಧೀಶನ ಮಾಡಬೇಕು. ಉಡುಪಿ ಮಠದಿಂದ ಅಷ್ಟಮಠಗಳಿಗೆ ಎಲ್ಲರಿಗೂ ಕೊಟ್ಟಿದ್ದೇನೆ. ಕಣ್ವ ಮಠಕ್ಕೆ ಒಂದು ಪೀಠ ಕೊಡಿಸಬೇಕು ನಮ್ಮ ಆಗಿನ ಕಾಲದ ಅದೇ ಉದ್ದೇಶಪೂರ್ವಕವಾಗಿ ನಮ್ಮನ್ನು ವಿದ್ಯಾಪೀಠದಲ್ಲಿ ಓದಿಸಿ ನಮಗೆ ಕಣ್ವ ಮಠದಲ್ಲಿ ಪೀಠಾಧಿಪತಿಗಳನ್ನು ಮಾಡಿ ಒಂದು ತಿಂಗಳನ್ನೂ ಇಲ್ಲ ಆಶ್ರಮಕ್ಕೆ ಅಷ್ಟರಲ್ಲೇ ವೃಂದಾವನ ಆಗಿಬಿಟ್ರು. ಇದು ತಪಸ್ಸಿನ ಒಂದು ಶಕ್ತಿ ಇರ್ತದೆ. ಇದೆಲ್ಲವೂ ಕೂಡ ನೀವೆಲ್ಲ ಕಣ್ವ ಮಠದ ಅಭಿಮಾನಿಗಳು. ಇನ್ನೊಂದು ಹೇಳ್ತೇನೆ, ಶುಕ್ಲ ಯಜುರ್ವೇದಿಗಳಿಗಾಗೇ ಇರ್ತಕ್ಕಂಥ ಕಣ್ವ ಪೀಠ. ಯಾರು ಶುಕ್ಲ ಯಜುರ್ವೇದಿಗಳ ಪ್ರವರ ಉಚ್ಚಾರ ಮಾಡ್ತಾರೋ ಅವ್ರಿಗೆಲ್ಲರಿಗೂ ಕೂಡ ಈ ಪೀಠ ಕಣ್ವ ಪೀಠ, ಕಣ್ವ ಮಠದ ಗುರುಗಳು, ಅವರ ಶಿಷ್ಯರು ನೀವೆಲ್ಲ ಯಾರೇ ಆಗಿರಲಿ. ಇವತ್ತು ನಾನಾಗಿದ್ದೇನೆ, ಮುಂದೆ ಇನ್ನೊಬ್ಬರು ಬರ್ತಾರೆ. ಬದಲಾವಣೆ ಆದರೂ ಕೂಡ, ನೀವು ಬದಲಾವಣೆ ಆದರೂ ಕೂಡ ಮಠನೇ, ಶಿಷ್ಯರೇ. ಈ ಅಭಿಮಾನ ನಿಮ್ಮಲ್ಲೆಲ್ಲರಲ್ಲೂ ಉಳಿಬೇಕು. ನಾವೇನು ಕೇಳಲ್ಲ, ನಿಮ್ಮ ಹತ್ರ ಸೈಟ್ ಕೇಳಲ್ಲ, ಮನೆ ಕೇಳಲ್ಲ, ಅದು ಕೇಳಲ್ಲ, ಇದು ಏನೂ ಕೇಳಲ್ಲ. ನೀವು ಕಣ್ವ ಮಠದ ಶಿಷ್ಯರಾಗಿದ್ದುಕೊಂಡು ಕಣ್ವ ಮಠಕ್ಕೆ ವಿಧೇಯರಾಗಿದ್ದುಕೊಂಡು ಅಂಗಾರನಾದರೂ ಹಚ್ಚಿಕೊಳ್ಳ್ರಿ, ಭಸ್ಮವಾದರೂ ಹಚ್ಚಿಕೊಳ್ಳ್ರಿ. ಆದರೆ ನೀವು ಶುಕ್ಲ ಯಜುರ್ವೇದಿಗಳು ಕಣ್ವ ಮಠದ ಶಿಷ್ಯರು. ನಿಮಗೆ ಗುರುಪೀಠ ಕಣ್ವ ಪೀಠ ಯಾದಗಿರಿ ಜಿಲ್ಲಾ ಸುರ್ಪುರ ತಾಲೂಕು ಬುತ್ತಿನ್ನಿ ಮಾಧವ ತೀರ್ಥರು 200 ವರ್ಷದ ಹಿಂದೆ. ನಾವು ಇವತ್ತಿನ ದಿವಸ ಎಲ್ಲಿಯಾದರೂ ಹೋಗಬೇಕಾದ್ರೆ, ನಾನಿವತ್ತು ಇಲ್ಲಿಗೆ ಬರಬೇಕಾದ್ರೆ ನನ್ನ ಅಪೇಕ್ಷೆ ಏನಿತ್ತು, ಆವಾಗ ಆ ಅಪೇಕ್ಷೆ ಇರಲಿಲ್ಲ. ನನ್ನ ಅಪೇಕ್ಷೆ ಇನೋವಾ ಕಾರ್, VIP ಟ್ರೀಟ್ಮೆಂಟ್. ಇವರು 4 ಸಲ ಕೇಳಿದ್ರು ನೀರು ಬೇಕಾ ಅಂತ. ಅವಾಗ ಯಾರು ಕೇಳೋರಿದ್ರು? ಯಾರು ಕೇಳೋರಿಲ್ಲ. ಅಂತಹ ಸಮಯದಲ್ಲಿ ಕಷ್ಟದಲ್ಲಿ ಹೋಗಿ ಉಡುಪಿಗೆ ಹೋಗಿ ಶಿರೂರು ಸ್ವಾಮಿಗಳಿಂದ ವಿಠಲ ಕೃಷ್ಣನ್ ತಂದು ಅಲ್ಲಿರ್ತಕ್ಕಂಥ ಒಂದು ವೈಭವದಿಂದ ಈ ವೈಭವಕ್ಕೆ ಟ್ರಾನ್ಸ್ಫರ್ ಮಾಡಿ ಶುಕ್ಲ ಯಜುರ್ವೇದಿಗಳಿಗೆ ಅಂತಲೇ ಒಂದು ಪೀಠ ಮಾಡಿ ಅವ್ರು ಕಣ್ಮರೆ ಆಗಿರ್ತಕ್ಕಂಥದ್ದನ್ನು ನಾವು ಅದು ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆ ಯಾವತ್ತೂ ಅದಕ್ಕೆ ಋಣಸ್ಯ ಪನಯನಾಯಿತೃಣ ಅದು ಯಾವುದೂ ಸಂಬಂಧಪಡಲ್ಲ. ನಾವು ಅಭಿವೃದ್ಧಿ ಪಡಿಸ್ತಾ ಇದ್ದರೆ ಅವರು ಧ್ಯಾನದಿಂದ ನೋಡ್ತಾ ಇರ್ತಾರೆ, ಅದು ಅವರಿಗೆ ಸಂತೋಷ ಆಗ್ತಾ ಇರ್ತದೆ. ಅದೇ ಅವರಿಗೆ ಕೊಡುಗೆ ನಾವು ಕೊಡ್ತಕ್ಕಂಥದ್ದು. ಆದ್ದರಿಂದ ಇವತ್ತು ಬ್ರಾಹ್ಮಣ ಸಮಾಜದ ಅಧ್ಯಕ್ಷರಾಯಿತು, ಇಲ್ಲಿಯ ಅಧ್ಯಕ್ಷರು ನೋಡಿ. ಇನ್ನೊಂದು ಹೇಳಿದರು, ಅವರು ಸಂಬಳ ಇಲ್ಲದೆ ಕೆಲಸ ಮಾಡಿದ್ದಾರೆ, ಬಾಡಿಗೆ ಇಲ್ಲದೆ ಆಫೀಸ್ ನಡೆಸಿದ್ದಾರೆ. ಇದು ನಾನು ಎಲ್ಲೂ ಕೇಳಿಲ್ಲ. ನಮ್ಮ ಶುಕ್ಲ ಯಜುರ್ವೇದಿಗಳು ಅಂಥದ್ದನ್ನು ಮಾಡಿದ್ದಾರೆ ಅಂತಂದರೆ ನಮ್ಮ ಅಭಿಮಾನ ಎಷ್ಟಿದೆ. ನಮ್ಮ ಶಾಖಾದವರು ಬಾಡಿಗೆ ತಗೊಂಡಿಲ್ಲ, ಸಂಬಳ ತಗೊಂಡಿಲ್ಲ, ಆದರೆ ಅಭಿವೃದ್ಧಿಯಾಗಿದೆ. ಇದು ಅಭಿಮಾನ ಅಂತಕ್ಕಂಥದ್ದು. ಇದನ್ನು ನಾವು ಮೆಚ್ಚಬೇಕಾದ ವಿಷಯ ಅಂತೂ ಭಾಳ ಖುಷಿ ಆಯಿತು, ಭಾಳ ಸಂತೋಷ ಆಯಿತು. ಇಂಥ ಸಂಘ ಸಂಸ್ಥೆಗಳು ನಮ್ಮ ಕಡೆಯಿಂದ, ಮಠದ ಕಡೆಯಿಂದ, ಸಮಾಜದ ಕಡೆಯಿಂದ, AKPMS ಕಡೆಯಿಂದ ಎಲ್ಲವೂ ಕೂಡ ಈ ರೀತಿ ನಡೀಲಿ ಅಂತ ಹೇಳ್ತಾ 2 ಮಾತುಗಳನ್ನು ಹೇಳಿ ನಾನು ವಿಠಲ ಕೃಷ್ಣಕ್ಕೆ ಸಮರ್ಪಣೆ ಮಾಡಿ, ನಿಮಗೆಲ್ಲರಿಗೂ ಕೂಡ ಮಾಧವ ತೀರ್ಥರು, ಯಾಜ್ಞವಲ್ಕ್ಯರು ಸಂಪತ್ತು ಕೊಡಲಿ, ಆರೋಗ್ಯನೂ ಕೊಡಲಿ, ಮಕ್ಕಳು ಕೊಡಲಿ, ಮೊಮ್ಮಕ್ಕಳು ಕೊಡಲಿ, ವೈರಾಗ್ಯನೂ ಕೊಡಲಿ, ವಿವಿಧ ಸಾಂಸಾರಿಕ ದುಃಖ ದರ್ಶನ ಆದ ಮೇಲೆ ನೀವು ಮೋಕ್ಷ ಸಾಧನೆ ಆಗಲಿ ಅಂತ ಹೇಳ್ತಾ ಈ 2 ಮಾತುಗಳಲ್ಲಿ ಮುಕ್ತಾಯ ಮಾಡ್ತೇವೆ. ಶ್ರೀಕೃಷ್ಣ.